ಪ್ರೆಗ್ನೆನ್ಸಿ ಅನೌನ್ಸ್ ಮಾಡಿ ಮೊದಲ ಮಗುವಿನ ನಿರೀಕ್ಷೆಯಲ್ಲಿರುವಾಗಲೇ ದೀಪಿಕಾ ಪಡುಕೋಣೆ ಹಾಗೂ ರಣವೀರ್ ಸಿಂಗ್ ನಡುವಿನ ಡಿವೋರ್ಸ್ ವಿಚಾರ ವೈರಲ್ ಆಗಿದೆ. ಈ ಜೋಡಿ ಶೀಘ್ರದಲ್ಲಿಯೇ ಡಿವೋರ್ಸ್ ಪಡೆಯಲಿದ್ದಾರೆ ಎಂಬ ಮಾತುಗಳು ಕೇಳಿ ಬರುತ್ತಿದ್ದು, ಈ ಸುದ್ದಿ ಸೋಷಿಯಲ್ ಮೀಡಿಯಾದ್ಯಂತ ವೈರಲ್ ಆಗಿದೆ. ಅಷ್ಟಕ್ಕೂ ಇದಕ್ಕೆಲ್ಲ ಕಾರಣ ಆಗಿದ್ದು ರಣವೀರ್ ಸಿಂಗ್ ಅವರ ನಡೆ. ದೀಪಿಕಾ ಪಡುಕೋಣೆ ಅವರ ಪತಿ ಬಾಲಿವುಡ್ ನಟ ರಣವೀರ್ ಸಿಂಗ್ ಅವರು 2018ರಲ್ಲಿ ನಡೆದ ತಮ್ಮ ಹಾಗೂ ದೀಪಿಕಾ ಪಡುಕೋಣೆಯ ಮದುವೆ ಫೋಟೋಗಳನ್ನು ದಿಢೀರ್ ಸೋಷಿಯಲ್ ಮೀಡಿಯಾದಲ್ಲಿ ಡಿಲೀಟ್ ಮಾಡಿದ್ದಾರೆ. ಈ ಸುದ್ದಿ ಎಲ್ಲ ಕಡೆ ವೈರಲ್ ಆಯಿತು. ಅಷ್ಟಕ್ಕೂ ಮೊದಲ ಮಗುವಿನ ನಿರೀಕ್ಷೆಯಲ್ಲಿರುವಾಗ ಕಠಿಣ ನಿರ್ಧಾರ ತೆಗೆದುಕೊಂಡಿದ್ದಾರಾ ಬಾಲಿವುಡ್ ಜೋಡಿ? ಪವರ್ ಕಪಲ್ ಮಧ್ಯೆ ಏನಾಯಿತು? ಅಸಲಿಗೆ ಆಗಿದ್ದಾದ್ರೂ ಏನು? ನಿಜಕ್ಕೂ ಈ ಜೋಡಿ ಸಪರೇಟ್ ಆಗ್ತಾರಾ? ಪರಸ್ಪರ ಸಮ್ಮತಿಯಿಂದ ವಿಚ್ಛೇದನ ಪಡೆದುಕೊಂಡು ಬೇರೆ ಆಗ್ತಾರಾ? ಇದು ನಿಜನಾ? ರಣವೀರ್ ಅವರು ಫೋಟೋಸ್ ಡಿಲೀಟ್ ಮಾಡಿದ್ದಾರೆ ಎಂದು ಕನ್ಫರ್ಮ್ ಮಾಡಿ ಹೇಳೋಕ್ಕಾಗಲ್ಲ. ಅವರು ಫೋಟೋವನ್ನ ಅಚೀವ್ಗೆ ಹಾಕಿರುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ಅವರು ಫೋಟೋವನ್ನ ತಮ್ಮ ಪ್ರೊಫೈಲ್ನಲ್ಲಿ ಪಬ್ಲಿಕ್ನಿಂದ ಹೈಡ್ ಮಾಡಿಟ್ಟಿರುವ ಸಾಧ್ಯತೆಯೂ ಕೂಡ ಇದೆ ಎನ್ನಲಾಗ್ತಿದೆ. ನಟ ಕಳೆದ ಒಂದಷ್ಟು ಸಮಯದಿಂದ ತಮ್ಮ ಇನ್ಸ್ಟಾಗ್ರಾಂನಲ್ಲಿ 2023ರ ನಂತರದ ಫೋಟೋಸ್ ಅಪ್ಡೇಟ್ಸ್ ಮಾತ್ರ ಇಟ್ಟುಕೊಂಡಿದ್ದಾರಂತೆ. ಉಳಿದ ಎಲ್ಲ ಪೋಸ್ಟ್ಗಳನ್ನು ಅಳಿಸಿದ್ದಾರೆ ಎನ್ನಲಾಗಿದೆ. ಹಾಗೆ ನೋಡಿದ್ರೆ ಈ ಜೋಡಿ ಮದುವೆಯಾಗಿದ್ದು 2018ರಲ್ಲಿ. ಇದು ಹಳೆಯ ಪೋಸ್ಟ್ ಆಗಿರುವ ಕಾರಣ ಡಿಲೀಟ್ ಮಾಡಿರಬಹುದು ಎನ್ನಲಾಗ್ತಿದೆ. ಇನ್ನು ಕೆಲವರು ಇದು ಜಸ್ಟ್ ಪಬ್ಲಿಸಿಟಿ ಸ್ಟಂಟ್ ಎನ್ನುತ್ತಿದ್ದಾರೆ. ರಣವೀರ್ ಅವರು ಸದ್ಯ ಅಷ್ಟೇನೂ ಸುದ್ದಿಯಲ್ಲಿಲ್ಲ. ಅವರ ಸಿನಿಮಾ ಬರೋದು ಹೋಗೋದು ಕೂಡ ಜನರಿಗೆ ಗೊತ್ತಾಗುತ್ತಿಲ್ಲ. ಹೀಗಿರುವಾಗ ಪಾಪ್ಯುಲಾರಿಟಿ ಕಡಿಮೆಯಾಗಿದೆ ಎಂದು ನಟ ಪಬ್ಲಿಸಿಟಿಗಾಗಿಯೇ ಈ ರೀತಿಯ ಟ್ರಿಕ್ ಯೂಸ್ ಮಾಡಿದ್ದಾರೆ ಎನ್ನಲಾಗ್ತಿದೆ.